ಹಲೋ, ಸರಿ ಹೇಳಿ ಮೇಡಮ್ ಅವರೇ. ನಿಮ್ಮದು ಈ ಊರಲ್ಲ ಅಂತಲ್ಲ, ನಿಮಗೆ ಆಧಾರ್ ಕಾರ್ಡ್ ಎಲ್ಲ ಹೆಂಗೆ ಮಾಡಿಕೊಟ್ರು? ಮೇಡಮ್ ಅವರೇ, ನಾನು ಪಾಕಿಸ್ತಾನದಲ್ಲಿ ಹುಟ್ಟಿಲ್ಲ, ಬೆಳೆದಿಲ್ಲ. ನಾನು ಬೆಳೆದಿರೋದೆಲ್ಲ ಪ್ರತಿಯೊಂದು ನಮ್ಮ ಹಿಂದೂಸ್ತಾನದಲ್ಲಿ. ವಾಲ್ಟರ್ ನಾಗರಾಜ್ ಆ ಟೈಮ್ದಲ್ಲಿ ತಮಿಳ್ನಾಡು ಸಿನಿಫೀಲ್ಡೇ ಬೇಡ ಅಂತ ಕರ್ನಾಟಕದಲ್ಲೇ ಸಿನಿಫೀಲ್ಡ್ ಮಾಡಿದರು. ಪ್ರತಿಯೊಂದು ಡೈರೆಕ್ಟರ್ಗಳ ಕೆಳಗಡೆ ಕೆಲಸ ಮಾಡಿದ್ದೀನಿ, ಪ್ರತಿಯೊಂದು ನಾಟಕದಲ್ಲಿ ನೋಡಿದ್ದೀನಿ. ರಾಜ್ಕುಮಾರ್ ಸರ್ ಇರೋ ಟೈಮ್ದಲ್ಲಾಗಲಿ, ಪುನೀತ್ ರಾಜ್ಕುಮಾರ್ ಸರ್ ಇರೋ ಟೈಮ್ದಲ್ಲಿ ಆಗಲಿ, ಶಿವರಾಜ್ಕುಮಾರ್ ಸರ್ ಇರೋ ಟೈಮ್ದಲ್ಲಾಗಲಿ, ನಾವು ಈ ಊರವರಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಾನೇನು ಪಾಕಿಸ್ತಾನದಲ್ಲಿ ಹುಟ್ಟಿದ್ದೀನಿ ಮೇಡಮ್. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಪ್ರತಿಯೊಂದು ಕರ್ನಾಟಕದಲ್ಲೇ. ನಾನು, ನನ್ನ ಮಗಳು, ನನ್ನ ಮೊಮ್ಮಕ್ಕಳು, 4 ಜನ ಮೊಮ್ಮಕ್ಕಳು ಬೆಳೀತಾ ಇರೋದು ಕರ್ನಾಟಕ ಹೃದಯದಲ್ಲಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪ್ರತಿಯೊಂದು ಇರೋದು ಕರ್ನಾಟಕದಲ್ಲಿ. ನಾವು ಯಾವ ತಲೆ ಬಗ್ಸೋದಕ್ಕಿಲ್ಲ ಮೇಡಮ್. ನಾವು ಮುಸ್ಲಿಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ತಲೆ ಬಗ್ಗಿಸ್ತೀವಿ. ಯಾರೋ ಹೇಳಿದ್ದಾರೆ ಮುಸ್ಲಿಮ್ ಅವರು ಜೈ ಭಾರತ ಜೈ ಕರ್ನಾಟಕ ಹೇಳಲ್ಲ ಅಂತ. ಯಾವ ಮೇಡಮ್ ಹೇಳಿದ್ದು? ತಾಯಿ ಎದೆ ಹಾಲು ಕುಡ್ದಿರೋದು ಕರ್ನಾಟಕದ ಕರ್ನಾಟಕ ಒಳಗಡೆ. ನಾವು ಹುಟ್ಟು ಬೆಳೆದು ತಿಂದಿರೋ ಮಣ್ಣಿಗೆ ದ್ರೋಹ ಮಾಡೋ ಮುಸ್ಲಿಂ ಇಲ್ಲ. ಮುಸ್ಲಿಂ ಅನ್ನೋ ಹೆಸರು ಯಾವಾಗ ಬಂತು? 285 ವರ್ಷ ಮುಂಚೆ ಉಸ್ಮಾನ್ ಗಾಜಿ, ಅದರಾಗಿದ್ಮೇಲೆ ಔರಂಗಜೇಬ್, ಅದರಾಗಿದ್ಮೇಲೆ ಟಿಪ್ಪು ಸುಲ್ತಾನ್. ಇಷ್ಟೊಂದು ವಂಶಾವಳಿಗಳು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಮಗಳು, ನಮ್ಮ ಮೊಮ್ಮಕ್ಕಳು. ಉತ್ತರ ಹೇಳಿ ಮೇಡಮ್. ಈಗ ನೀವು ಕೇಳಿರೋದಕ್ಕೆ ನಾನು ಉತ್ತರ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ ಊರಿಂದ ಬಂದಿದ್ದೀರಾ, ಇಲ್ಲಿ ಬೆಳೆದಿಲ್ಲ ಅಂತ ಕೇಳ್ತಾ ಇದ್ದೀರಿ. ನಿಮಗೆ ರೇಷನ್ ಕಾರ್ಡ್ ಎಲ್ಲ ಹೆಂಗೆ ಮಾಡಿಕೊಟ್ಬಿಟ್ರು? ಮೇಡಮ್ ಅವರೇ, ನಾನು ಬೆಳೆದಿರೋದು ಇಲ್ಲಿ, ನಾನು ದುಡಿತಾ ಇರೋದು ಇಲ್ಲಿ, ನಾನು ತಿಂತಾ ಇರೋದು ಇಲ್ಲಿ. ಹೆಂಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಂದರೆ, ಪ್ರತಿಯೊಂದು ಕರ್ನಾಟಕ ಪ್ರತಿನಿಧಿ ಜನಸಂಖ್ಯೆಗೆ ಮಾಡೋ ಹಕ್ಕು ಕನ್ನಡದವನಿಗೆ ಇದೆ. ಯಾವತ್ತೂ ಕನ್ನಡ ಭಾಷೆಯನ್ನು ನಾವು ಮರೆದಿಲ್ಲ, ಕನ್ನಡ ಬೋಟನ್ನು ನಾವು ಕೆಳಗೆ ಹಾಕಿಲ್ಲ. ನಮ್ಮ ತಾಯಿ ಕನ್ನಡದ ತಾಯಿ, ಆ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮುಸ್ಲಿಂ ಆಗಿರ್ಬೋದು, ಮುಸ್ಲಿಂ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ ಯಾವತ್ತು. ಇವತ್ತು ನನಗಿದ್ದಾನೆ, ನನ್ನ ಫ್ರೆಂಡ್ಗಳಿದ್ದಾರೆ, ಮುನ್ರಾಜ್ ಇದ್ದಾನೆ, ನಾಗಣ್ಣ ಇದ್ದಾನೆ, ಅಂಬರೀಷಣ್ಣ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾನೆ. ಅಂಬರೀಷಣ್ಣ ಅಂದರೆ ಸಿನಿಮಾ ಆಕ್ಟರ್ಸ್ ಅಂಬರೀಷಣ್ಣ ಅಲ್ಲ, ನನ್ನ ಫ್ರೆಂಡು ಅಂಬರೀಷಣ್ಣ ಅಂತ ಒಬ್ಬರಿದ್ದಾರೆ, ನಾಗಣ್ಣ ಅಂತ ಒಬ್ಬರಿದ್ದಾರೆ. ಹೌದು ಮೇಡಮ್, ನಾಗಣ್ಣ ಅಂದ ತಕ್ಷಣ ಒಂದು ಜ್ಞಾಪಕ ಬಂತು. ನಾಗಣ್ಣ ತಮಿಳ್ನಾಡು ಅವರು ಅಂತಾರೆ. ಯಾವ ನಾಗಣ್ಣ? ಸಿನಿಮಾ ರಕ್ಷಣೆ ವೇದಿಕೆಯಲ್ಲಿ ಕಲಾ ತೋರಿಸಿ ನಿಮ್ಮನ್ನು ಬಟ್ಟೆ ಹಾಕ್ಕೊಂಡು ಮೇಡಮ್ ಎತ್ತಿರೋ ತಾಯಿ ತಂದೆ ತಿಳಿಸೋದು ಒಂದೇ ಒಂದು, ಏನೋ ಮಕ್ಕಳು ಹಿಂಗೆ ನಡಿಬೇಕು, ಮಕ್ಕಳು ಈ ರೀತಿ ಬೆಳಿಬೇಕು ಅಂತ. ನಾನು ಇಷ್ಟೊಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಬಕ್ರೀದ್ಗೆ ವಿಡಿಯೋ ಮಾಡಿಲ್ಲ, ಅಜ್ಮೀರ್ ಹೋಗಿ ಬಂದಿದ ಮೇಲೆ ಯಾವುದು ವಿಡಿಯೋ ಮಾಡಿಲ್ಲ. ನನಗೆ ಫಸ್ಟ್ ವಿಡಿಯೋ ಅಪ್ಡೇಟ್ ಆಗಬೇಕು ಅಂತ ನಾನು ಮಾಡೋ ಉದ್ದೇಶ. ನಂದು ಒಂದೇ ಒಂದು ಉದ್ದೇಶ, ಎತ್ತಿದ ತಕ್ಷಣ RCB ಗೆದ್ದಿದೆ. ಇಷ್ಟು ವರ್ಷ ಆಗಿದ್ಮೇಲೆ RCB ಗೆದ್ದಿದೆ. ಯಾವನೊಬ್ಬ 4 ಮಾತು ಹೇಳ್ದ, ಆ ಮಾತಿಗೆ ನಾನು ಬೇಜಾರಿಲ್ಲ. ನಾನು ಇಲ್ಲೇ ಇದ್ದೀನಿ, ನಾನು ತಮಿಳವನು, ಅವನು ಕನ್ನಡದವನು. ಮೇಡಮ್, ನಾನು ಒಂದೇ ಮಾತು ಹೇಳೋದು, ಕನ್ನಡ, ತಮಿಳ್, ಹಿಂದಿ, ಮಲಯಾಳಂ, ಮರಾಠಿ, ಗುಜರಾತಿ ಪ್ರತಿಯೊಬ್ಬರು ಬಂದು ಬದುಕ್ತಾ ಇರೋದು ನಮ್ಮ ಕರ್ನಾಟಕ ದೇಶದಲ್ಲಿ. ನನ್ನ ಬ್ಯಾಂಗ್ಳೂರ ಇಡೀ ಗಲ್ಲಿದಲ್ಲಿ ಹುಡುಕಿದ್ರು ಒಂದೇ ಮಾತು ಬರೋದು, ಕನ್ನಡಿಗ. ನಾನೊಬ್ಬ ಕನ್ನಡಿಗ. ನಾನು ಯಾವನಿಗೂ ತಲೆ ಬಗ್ಸೋದಲ್ಲ, ತಲೆ ಎದುರಿಸೋದಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ ಒಂದು, ಪ್ರತಿಯೊಬ್ಬರಿಗೆ ತಿಳಿಸ್ಬೇಕಾಗಿರೋದು ಏನು ಅಂದರೆ, ನಾವು ಬೇರೆಯವ್ರನ್ನ ನೋಡಿ ತಿಳ್ಕೊಂಡಿರೋದ್ರಿಂದ ಕಲ್ಕೊಂಡಿರೋದು ಬೇಜಾರು, ಕಲಿಬೇಕಾಗಿರೋದು ಇನ್ನೂ ಬೇಜಾರು. ಮೊಬೈಲ್ದಲ್ಲಿ ಹಾಕ್ಕೊಂಡು ಅರ್ಧ ಬಟ್ಟೆ ಹಾಕ್ಕೊಂಡು ನಡೋರಲ್ಲ, ನಡಾಕರು, ಶೋಕಿ ಮಾಡೋರಲ್ಲ. ಒಂದು ಹೋಟೆಲ್ನ ಇಟ್ಕೊಂಡು ದುಡಿಯೋರು ಎಲ್ಲ ಹೋಟೆಲ್ ಚಾಲಕರು ಅಲ್ಲ. ಒಂದು ಬದುಕದಲ್ಲಿ ಬದುಕ್ತಾ ಇರುವ ಬಡವರು
ಯಾವತ್ತೂ ಹಾಳಾಗೋರು ಅಲ್ಲ. ಅಲ್ಲ ಆಗೋಯ್ತಲ್ಲ.